ಕೆಟ್ಟದನ್ನ ಕಳಿಬೇಕು, ಜ್ಞಾನನ ಗುಣಿಸ್ಬೇಕು, ಅಜ್ಞಾನನ ಭಾಗಿಸ್ಬೇಕು. ಜೀವನ ಅನ್ನೋದೇ ಒಂದು ಮಗ್ಗಿ ಪುಸ್ತಕ. ಪ್ರತಿಯೊಬ್ಬರ ಜೀವನ ಶುರುವಾಗೋದು ಲೆಕ್ಕದಿಂದ. ಆ ಲೆಕ್ಕ ಬಿಟ್ಟವ್ರು ಯಾರು ಲೋಕನ ಬಿಡ್ತಾರೆ ಅನ್ನೋ ಒಂದು ನಾನು ನೋಡಿ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ. ಏನಾದರೂ ಹೇಳೋದಿದ್ರೆ ಕೇಳೋದಿದ್ರೆ 2020 ಅದು ನನ್ನ 3ನೇ ಕಾದಂಬರಿ. ಅದು ಕೊರೋನಾ ಕಾಲದಲ್ಲಿ ಆದಂಥ ಒಂದಷ್ಟು ವಿಚಾರಗಳನ್ನ ಕಾದಂಬರಿ ಮೂಡಿಸಿದೆ. ಆ ಕಾದಂಬರಿನ ಒಂದಷ್ಟು ರಿಲೀಸ್ ಆದಾಗ ಒಂದಷ್ಟು ಸ್ನೇಹಿತರನ್ನೆಲ್ಲ ಕರೆಸಿ ಕಾದಂಬರಿ ಕೊಟ್ಟಿದೆ. ಆ ಕಾದಂಬರಿ ಓದಿದಂತಹ ಒಂದಷ್ಟು ಸ್ನೇಹಿತರು ಇದನ್ನ ಸಿನಿಮಾ ಮಾಡಬೇಕು ಅಂತ ಮುಂದಾದರು. ಆಗ ಮಗ್ಗಿ ಪುಸ್ತಕ ಆಯಿತು, ಬದುಕಿನ ಮಗ್ಗಿ ಪುಸ್ತಕ. ಬದುಕಿನ ಮಗ್ಗಿ ಪುಸ್ತಕ ಸರ್, ಅದು ಈ ಟೈಟ್ಲು ಬರಬೇಕು ಅಂದರೆ ಒಬ್ಬ ಮನುಷ್ಯ ಲೆಕ್ಕಾಚಾರ ಇಲ್ಲದೆ ಬದುಕೋಕ್ಕೆ ಆಗಲ್ಲ, ಯಾರೇ ಆಗಲಿ. ನಾವು ಮಗ್ಗಿನ ಕಲಿಯೋದು ಎಷ್ಟು ಕಷ್ಟನೋ, ಮಗ್ಗಿ ಪುಸ್ತಕನೂ ಕೂಡ 4 ಡೈಮೆನ್ಷನ್ ಸಬ್ಜೆಕ್ಟ್ ಆಗಿರೋದ್ರಿಂದ ಒನ್ ಟೈಮ್ಗೆ ಅರ್ಥ ಆಗಲ್ಲ. ಹಾಗಾಗಿ ಈ ಕತೆಗೆ ಇದೇ ಡಿಮ್ಯಾಂಡ್ ಅನ್ನಿಸ್ತು. ಈ ಕತೆಗೆ ಹ್ಯಾಪ್ಟ್ ಇದೆ ಮಗ್ಗಿ ಪುಸ್ತಕ ಅನ್ನೋದು. ಆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಅದು 2 ಸಲ ನೋಡ್ಬೋದು ಅಥವಾ 1 ಸಲ ನೋಡ್ಬೋದು. ಅದು ಅವರು ಸ್ಥಿತಿ ಮೇಲೆ ಹೋಗ್ತದೆ ಸರ್, ಯಾವ ಹೆಂಗೆ ನೋಡ್ತಾರೆ. ಇದು 4 ಡೈಮೆನ್ಷನ್ ಆಗಿರೋದ್ರಿಂದ ಅಟ್ ಅ ಟೈಮ್ ಪ್ಲೇ ಆಗ್ತದೆ. 4 ಕಾಲಘಟ್ಟಗಳಲ್ಲಿ ನಡೀತದೆ ಸಿನಿಮಾ. ಅವ್ರು ಬಂದಿಲ್ಲ, ಅವರು ಚಾಮರಾಜನಗರದಲ್ಲಿದ್ದಾರೆ. ಅವರು ರಂಗಭೂಮಿ ಕಲಾವಿದರು. ಅವರು ಅಲ್ಲಿ ಪಬ್ಲಿಸಿಟಿಲಿದ್ದಾರೆ, ಮಂಜು ಗಾಳಿಪುರ ಅಂತ. ಎಲ್ಲ ಸರ್ ಇಲ್ಲ ಕೋ ಡೈರೆಕ್ಟರ್ ಮಾಡಿದೆ. ಇದು ನನ್ನ ಮೊದಲನೇ ಡೆಬ್ಯೂಟ್. ನಾನು ಮುಸ್ಸಂಜೆ ಮಾತು, ಇನ್ಯಾ ಏನೋ ಒಂಥರ ಭಾಗ್ಯದ ಬೆಳೆಗಾರ, ಹೀಗೆ ಒಂದಷ್ಟು ಮುಸ್ಸಂಜೆ ಮಹೇಶು, ರವಿ ಶ್ರೀವತ್ಸ, ಸಾಯಿ ಪ್ರಕಾಶ್ ಸರ್, ಮಳವಳ್ಳಿ ಸಾಯಿ ಕೃಷ್ಣ ಅವರು, ಈಗ ಒಂದಷ್ಟು ಜನ ಡೈರೆಕ್ಟರ್ ಹತ್ರ ವರ್ಕ್ ಮಾಡಿದೆ ಸರ್. ಇದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಸರ್. ಕೆಲವರೆಲ್ಲ ಹೇಳ್ತಿದ್ರು ನಮ್ಮ ಸ್ನೇಹಿತರು, ತಮಿಳಲ್ಲಿ ನೋಡ ಹಂಗೆ ಬಂದಿದೆ, ತೆಲುಗಲ್ಲಿ ನೋಡ ಹಂಗೆ ಬಂದಿದೆ, ಮಲಯಾಳಂ ನೋಡ ಹಂಗೆ ಬಂದಿದೆ ಅಂತ ಎಲ್ಲ ಹೇಳ್ತಿದ್ರು ಸರ್. ಯಾವಾಗೂ ಹೇಳೋರು, ಯಾವುದೇ ಒಂದು ಸಿನಿಮಾ ಆದ್ರೂ ಇಲ್ಲಿ ಯಾವುದೋ ಒಂದು ಆ ಸಿನಿಮಾ ನಾನು ಯಾರು ಪ್ರೊಡ್ಯೂಸರ್ ಹತ್ರ ಕತೆ ಹೇಳೋಕೆ ಹೋದ್ರೆ ಯಾವುದೇ ಎಕ್ಸಾಂಪಲ್ ಕೊಡೋರು, ತಮಿಳಲ್ಲಿ ಹಂಗೆ ಬಂದಿದೆ ಅದು ನೋಡು, ಮಲಯಾಳಮಲ್ಲಿ ಹಿಂಗೆ ಬಂದಿದೆ ಇದು ನೋಡು, ಈ ಥರ ಹೇಳ್ತಿದ್ರು. ನಾವು ಅದಕ್ಕೆ ಕಂಟೆಂಟ್ ಓರಿಯೆಂಟೆಡ್ನೇ ಇಟ್ಕೊಂಡು ಕಮರ್ಷಿಯಲ್ ಆಗಿ ಕನೆಕ್ಟ್ ಮಾಡಿದ್ದೀವಿ ಸರ್. ಅದು ಈ ಮೊಬೈಲ್ ಟ್ವಿಸ್ಟ್ ಸರ್. ಅದು ಸಿನಿಮಾದ 7308636298 ಅಂತ ಸರ್. ಅದು ಒಂದು ಮೊಬೈಲ್ ನಂಬರು, ಅದು ಸಿನಿಮಾಗೆ ಕನೆಕ್ಟ್ ಆಗ್ತದೆ ಸರ್. ಅದು ನೋಡಿದ್ರೆ ಅಷ್ಟೇ ಅದು ಗೊತ್ತಾಗ್ತದೆ ಸರ್. ಬೇರೊಬ್ರು ಬರೆದಂತ ಕಾದಂಬರಿನ ಸಿನಿಮಾ ಆಗಿ ಮಾಡುವಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಬಟ್ ಇಲ್ಲಿ ನಿಮ್ಮ ಕಾದಂಬರಿ ಅವಧಿ ಅನ್ನೋದು ನಿಮ್ಮದೇ ಕಾದಂಬರಿ. ಹೌದು. ಅದನ್ನ ಸಿನಿಮ್ಯಾಟಿಕ್ ಆಗಿ ತರೋದ್ರಲ್ಲಿ ಒಂದಷ್ಟು ಲೇಯರ್ಸ್ ಗಳನ್ನ ವರ್ಕ್ ಮಾಡ್ತಾ ಹೋಗ್ತಾರೆ. ಹೌದು ಸರ್. ಕಮರ್ಷಿಯಲ್ ಹೇಗೆ ಅದನ್ನ ಬ್ಲೆಂಡ್ ಮಾಡಿದ್ರೆ ಸರ್, ಅಂದರೆ ಒಂದು ಕಮರ್ಷಿಯಲ್ ಆಗಿ ಅನ್ನೋದಕ್ಕಿಂತ ನಾನು ಒಂದಷ್ಟು ಆ ಕಾದಂಬರಿ ಬಿಡುಗಡೆ ಮಾಡಿದಾಗ ಒಂದಷ್ಟು ಸ್ನೇಹಿತರು ಕೊಟ್ಟಾಗ ಅವರು ಆ ಕಾದಂಬರಿ ನೋಡಿ ಅವ್ರಿಗೆ ಅನಿಸಿದ ವಿಷನ್ ಅವರೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಇದು ಹಿಂಗೆ ಮಾಡಬೇಕು, ಇದು ಹಿಂಗಿದೆ, ಇದು ಚೆನ್ನಾಗಿದೆ ಅಂತ ಅವ್ರ ಎಕ್ಸೈಟ್ಮೆಂಟ್ ನನಗೆ ಸಿನಿಮಾ ಮಾಡೋಕ್ಕೆ ಕನೆಕ್ಟ್ ಆಯಿತು ಸರ್. ಹೌದು ಸರ್, ಒಂದು 240 ಜನ ಬೈಟ್ಸ್ ಕೊಟ್ಟಿದ್ದಾರೆ ಸರ್. ಸರ್, ಮೊಬೈಲ್ ಬಂದು ಒಂದಷ್ಟು ಹಾಳು ಮಾಡಿದೆ, AI ಬಂದು ಒಂದಷ್ಟು ಹಾಳು ಮಾಡ್ತದೆ. ಮೊಬೈಲ್ ಬಗ್ಗೆನೂ ಇದೆ, AI ಬಗ್ಗೆನೂ ಸಿನಿಮಾದಲ್ಲಿದೆ ಸರ್. ಈ ಪುಸ್ತಕದ ಸಿನಿಮಾದ ಹಣೆ ಬರ ಇದೆ, ಇಷ್ಟು ವರ್ಷದ ಜರ್ನಿ ಇದೆ. ದಯಮಾಡಿ ನೀವೆಲ್ಲರೂ ಸಿನಿಮಾ ನೋಡಿ ನಿಮ್ಗೆ ಅನಿಸಿದ್ದನ್ನ ನೇರವಾಗಿ ಹೇಳಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಐ ಆಮ್ ಬೇಸಿಕಲಿ ಟೆಕ್ನಿಕಲ್ ಗ್ರ್ಯಾಜುಯೇಟು. ಇದು ಮೊದಲನೇ ಸಿನಿಮಾ ನಂದು. ಇನ್ನೊಂದು ಈ ಸಿನಿಮಾ ಮಾಡಬೇಕು ಅಂತ ಹೇಳಿದ್ರೆ ನಾನು ತುಂಬ ಕಷ್ಟಪಟ್ಟೆ ಬೆಳೆದಿರೋದು. ನಾನು ಚಿಕ್ಕ ವಯಸ್ಸಲ್ಲಿ ಇದು ರ್ಯಾಂಕ್ ಸ್ಟೂಡೆಂಟ್. ನಾನು PUC ಆದಮೇಲೆ ನಾನು ಓದೋದು ಬೇಡ ಅಂತ ಹೇಳ್ಬಿಟ್ಟು, ಇವನ್ ದೋ ಐ ಆಮ್ ಅ ಗ್ರ್ಯಾಜುಯೇಟ್ಸ್, ಇದು ಡಿಸ್ಟಿಂಕ್ಷನಲ್ಲಿ ಬಂದಿದ್ರು ಕೂಡ ನಾನು ಓದಲ್ಲ ಅಂದ್ಬಿಟ್ಟು ಮನೆ ಕೂತ್ಕೊಂಡ್ಬಿಟ್ಟಿದ್ದೆ. PUC ಬರೆದಾದ್ಮೇಲೆ ಅವಾಗ ಏನಾಯಿತು, ಮೆಡಿಕಲ್ ಮಾಡಬೇಕು ಅಂತ ತುಂಬ ಇಷ್ಟ ಆಗಿತ್ತು. ಆಮೇಲೆ ನಮ್ಮ ತಂದೆ ಇಟ್ಕೊಂಡು ಏನಕ್ಕೆ ಹಿಂಗೆಲ್ಲ ಮಾಡ್ತಿದ್ಯಾ, ಓದು ಅಂದ್ಬಿಟ್ಟು ಆಮೇಲೆ ಇಂಜಿನಿಯರಿಂಗು ಕಾಲೇಜ್ ಸೀಟೇ ಸಿಕ್ತು ನನಗೆ.
ಕಾಲೇಜ್ ಸೀಟ್ ಸಿಕ್ಕಿದ ತಕ್ಷಣ ಹೋದೆ. ತುಂಬ ಕಷ್ಟ ಇತ್ತು. ಧೋಬಿ ಆರ್ ಮಿಡಲ್ ಕ್ಲಾಸ್, ತುಂಬ ಕಷ್ಟದಲ್ಲೇ ಬೆಳೆದಿದ್ದೆ. ಈ ಸಿನಿಮಾದಲ್ಲಿ ನೋಡಿದ್ರೆ ನನ್ನ ಕಥೆನೇ ಇದೆ. ದಟ್ಸ್ ವೈ ಐ ಆಸ್ಕ್ಡ್ ಹರಿವಾಸನ್ ಟು ಕನ್ವರ್ಟ್ ದಿಸ್ ಕಾದಂಬರಿ ಇಂಟು ಸಿನಿಮ್ಯಾಟಿಕ್. ಇದರಲ್ಲಿ ಎಲ್ಲರಿಗೂ ಹಳೆ ಮೆಮೊರೀಸ್ ಎಲ್ಲ ಜ್ಞಾಪಕ ಬರುತ್ತೆ. ಆ್ಯಂಡ್ ನೀವೆಲ್ಲ ತುಂಬ ಸಂತೋಷ ಪಡ್ತೀರಾ. ಸಿನಿಮಾ ನೋಡಿ, ಇದು ಮೊದಲೇ ಸಿನಿಮಾ, ಇದಕ್ಕಿಂತ ಜಾಸ್ತಿ ಹೇಳಕ್ ಹೋಗಲ್ಲ. ಪ್ಲೀಸ್. ನೇಲ್ ಸಿಂಗರ್ ಸರ್ ದೊಡ್ಡ ಮ್ಯೂಸಿಕ್ ಸಿಂಗರ್ಸ್ ಆಡಿದ್ದಾರೆ. ಸೊ ಐ ಜಸ್ಟ್ ಗಿವನ್ ಅ ಸ್ಮಾಲ್ ವಾಯ್ಸ್ ಸರ್ ಅಷ್ಟೇ. ಸರ್ ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡೋದು ದೊಡ್ಡ ಕಷ್ಟ ಸರ್. ಆಕ್ಚುಲಿ ನೀವು ಎಲ್ಲರೂ ಒಂದು ಅಪ್ಪನ್ ಸಾಂಗ್ ನೋಡಿದ್ದೀರಿ. ಚೌಕ ಮೂವಿದಲ್ಲಿ ಆಲ್ಮೋಸ್ಟ್ ದೇ ಹವ್ ಗಿವನ್ ದ ಬೆಸ್ಟ್ ಸಾಂಗ್ ಸರ್. ಅಪ್ಪ ಐ ಲವ್ ಯು ಪಾ. ಸೊ ಕ್ರಿಯೇಟಿಂಗ್ ದಿಸ್ ಅಪ್ಪ ಸಾಂಗ್ ವಾಸ್ ರಿಯಲಿ ಚಾಲೆಂಜಿಂಗ್ ಸರ್. ಕರೆಕ್ಷನ್ ಮೇಲೆ ಕರೆಕ್ಷನ್. ಆಮೇಲೆ ಶರಣ್ ಗಜನಗಡೆ ಅವ್ರು ಬಂದು ಲಿರಿಕ್ಸ್ ಬರ್ದು ನಾನು ಟ್ಯೂನ್ ಫೈನಲ್ ಮಾಡಾದ್ಮೇಲೆ ಲಿರಿಕ್ಸ್ ಬರೆದ್ರು. ಅದಾದ್ಮೇಲೆ ತಿರ್ಗಾ ಕರೆಕ್ಷನ್. ಬಟ್ ಆಫ್ಟರ್ ದ್ಯಾಟ್ ಇನ್ ದ ಎಂಡ್ ಒಂದು ಟ್ಯೂನ್ ಇತ್ತು. ಸೊ ದಟ್ ಜರ್ನಿ ಕಂಟಿನ್ಯೂಡ್. ಸೊ ದಿಸ್ ಬ್ಯೂಟಿಫುಲ್ ಜರ್ನಿ ಬಿಹೈಂಡ್ ದಿಸ್ ಮ್ಯೂಸಿಕ್. ಎಸ್ ಸರ್. ಹೌದು, ಮೊಬೈಲ್ ಸಾಂಗ್ ಸರ್. ಸೊ ಈಗಿನ ಜನ್ರೇಷನ್ ಮೊಬೈಲಲ್ಲಿ ಒಳ್ಳೇದಿರುತ್ತೆ ಕೆಟ್ಟದಿರುತ್ತೆ ಸರ್. ಬಟ್ ಕೆಟ್ಟದಕ್ಕೆ ಜಾಸ್ತಿ ಒಲವು ಆಗ್ತಿದೆ ಸರ್. ಸೊ ಅಂಥದ್ರಲ್ಲಿ ಈ ಮೊಬೈಲ್ ಸಾಂಗಲ್ಲಿ ದಿಸ್ ಕೈಂಡ್ ಆಫ್ ಚಾಲೆಂಜಿಂಗ್ ಆಲ್ಸೋ ಸರ್. ಯೂಶಲಿ ಸಾಂಗಲ್ಲಿ ಒಂದು ಪ್ಯಾಟರ್ನ್ ಇರುತ್ತೆ, ಲೈಕ್ ಜಿಂಗ್ ಚಿಕ್ ಚಿಕ್ ಜಿಂಗ್ 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 ಇಲ್ಲ ಟಕ್ ಇರುತ್ತೆ. ಬಟ್ ಇದರಲ್ಲಿ 3 ವೇರಿಯೇಷನ್ಸ್ ಇದೆ. ಸೊ ಲಿರಿಕ್ಸ್ ಪ್ಯಾಟರ್ನ್ ಒಂದು ಹೋದ್ರೆ, ರಿದಮ್ ಪ್ಯಾಟರ್ನ್ ಒಂದು ಹೋಗುತ್ತೆ, ಮ್ಯೂಸಿಕ್ ಶೇಕಿಂಗ್ ಒಂದು ಪ್ಯಾಟರ್ನ್ ಹೋಗುತ್ತೆ. ಸೊ ಇದರಲ್ಲಿ 4 ಜನ ಸಿಂಗರ್ಸು ಆಡಿದ್ದಾರೆ. ಸೊ ಇಟ್ ವಾಸ್ ಕೈಂಡ್ ಆಫ್ ಚಾಲೆಂಜಿಂಗ್. ದ ಎಂಡ್ ಇಸ್ ಒಂದು ಸಾಂಗ್ ಕ್ರಿಯೇಟ್ ಆಗಿದೆ. ಆ್ಯಂಡ್ ಆಫ್ಟರ್ ದ 2 years ನಾನು ಏರಮನ್ ಸಹ ವರ್ಕ್ ಮಾಡಿ. ಸೊ ದಿಸ್ ಇಸ್ ಮೈ ಫಸ್ಟ್ ಡೆಬ್ಯೂ ಮೂವಿ. ಸಿನಿಮಾ ನೋಡಿದ್ಮೇಲೆ ನಮಗೆ 2 ವಿಷಯ ಕನೆಕ್ಟ್ ಆಗತ್ತೆ. ಒಂದು, ತಾಯಿದು ಸೆಂಟಿಮೆಂಟ್ ಏನಿದೆ ಅದು ಕಣ್ಣು ಒದ್ದೆ ಆಗತ್ತೆ. ಅದೇ ಥರ ತಂದೆ ಯಾರ್ಯಾರಿಗಿಲ್ವೋ ಅವರೆಲ್ಲ ತುಂಬ ಮಿಸ್ ಮಾಡ್ಕೊತಾರೆ. ಅದೇ ಥರ ತಂದೆ ಇರೋರ ಮೇಲೆ ತುಂಬ ಪ್ರೀತಿ ಜಾಸ್ತಿ ಆಗುತ್ತೆ. ಈ 2 ವಿಷಯ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಡೈರೆಕ್ಟ್ರು ತುಂಬ ನರೇಷನ್ ಮಾಡೋದ್ರಲ್ಲಿ ಮತ್ತು ಅವ್ರ ಕತೆ ಹೇಳೋ ವಿಷಯಗಳು ನನಗೆ ತುಂಬ ಇಷ್ಟ ಆಯಿತು. ಮತ್ತು ಒಂದು ಎಡಿಟಿಂಗ್ ಅಂದಾಗ ಎಲ್ಲರೂ ಸಿನಿಮಾ ಆದಮೇಲೆ, ಶೂಟ್ ಆದಮೇಲೆ ಈ ಥರ ಒಂದು ಶೂಟ್ ಮಾಡಿದ್ವಿ, ಒಂದು ವಾರದಲ್ಲಿ ಎಡಿಟಿಂಗ್ ಬರುತ್ತೆ, ಇದು ಮಾಡಬೇಕು ಅದು ಮಾಡಬೇಕು ಅಂತ ಅವಾಗ ಪ್ಲ್ಯಾನ್ ಆಗುತ್ತೆ. ಆ್ಯಕ್ಚುಲಿ ಆಲ್ಮೋಸ್ಟ್ ಸಿನಿಮಾಸು ಇದು ನನ್ನ 10ನೇ ಸಿನಿಮಾ ಸೆನ್ಸಾರ್ ಆಗಿರೋದು. ಸೊ ಇದು ಹರಿಸಾರ್ ಏನು ಅಂತಂದರೆ ಡೇ 1ಇಂದನೇ ಯಾವ ಥರ ಕತೆ ನರೇಟ್ ಮಾಡ್ತಾರಲ್ಲ ಅದೇ ಥರ ಒಂದಷ್ಟು ವಿಷಯಗಳು ತಂದು ಟೇಬಲ್ ಮೇಲೆ ಇಡ್ತಾರೆ. ಆ ಜರ್ನಿ ಏನು ಅಂದರೆ ಬಿಗಿನಿಂಗಿಂದನೂ ಅವರು ಸೀನ್ಗಳಾಗ್ಬೋದು, ಪ್ರತಿಯೊಂದು ಸೀನ್ 1ಇಂದ ಸೀನ್ ಎಂಡ್ವರೆಗೂ ಕ್ಲೈಮ್ಯಾಕ್ಸ್ವರೆಗೂ ಅವ್ರ ಎಕ್ಸ್ಪ್ಲೇಷನ್ ಇರುತ್ತೆ. ಹೇಳ್ಬೇಕಂದ್ರೆ ಇಲ್ಲಿ ಮಗಿಸ್ಕ ಲೆಕ್ಕಾಚಾರ ಇಟ್ಕೊಂಡೇ ಮಾಡ್ಬೇಕಂತ ನನಗೆ ನಿರ್ದೇಶಕರು ಹೇಳ್ಬಿಟ್ರು. ಫಸ್ಟ್ ಯಾವ್ದಾದ್ರು ಶೂಟ್ ಮಾಡಬೇಕು, ಹೇಗೆ ಶೂಟ್ ಮಾಡಬೇಕಂತ ಅಂದಾಗ ಒಂದು ಸ್ಮಾಲ್ ಬಡ್ಜೆಟ್ ಅಂತ ಅಂದ್ಕೊಂಡು ಹೋಗ್ತಾ ಅದು ದೊಡ್ಡ ಬಡ್ಜೆಟ್ ಆಗುವ ಚೇಂಜಲ್ಲಿ ಬಂದ್ಬಿಡ್ತು. ಒಂದು ಸ್ಮಾಲ್ ಯಾವುದೋ ಒಂದು ಕ್ಯಾಮ್ರಾ ತಗೊಂಡು ಯೂಸ್ ಮಾಡೋಣ ಅಂತ, ಬೇಡ ಸರ್ ಇದು ಅದೇ ಬಡ್ಜೆಟಲ್ಲಿ ನಿಮಗೆ ಒಂದು ಒಳ್ಳೆ ಕ್ಯಾಮ್ರಾ ತಗೊಂಡು ಶೂಟ್ ಮಾಡೋಣ ಅಂತಾಗ ಅದು ಸಾಕಾರ ಮಾಡ್ಬಿಡಿ ನಮ್ಮ ನಿರ್ದೇಶಕರು ಮತ್ತು ನಿರ್ಮಾಪಕರು ಯತಿರಾಜರು ಅವರಿಬ್ಬರ ಹತ್ರನೂ ಲೆಕ್ಕಾಚಾರ ಹಾಕಿ ಇದಿಷ್ಟು ಬರುತ್ತೆ ಬಡ್ಜೆಟ್ ಅಂತ ಹೇಳಿದಾಗಲೇ ಓಕೆ ಮಾಡೋಣ ಶೂಟ್ ಮಾಡೋಣ ಅಂದಕ್ಕೆ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ದು ಅಂದರೆ ಹ್ಯಾರಿ ಅಲೆಕ್ಸಾ XT-W. ಅದ್ರ ತಕ್ಕಂತೆ 4 ಕ್ಯಾಮ್ರಾ ಹೋಗ್ತಾ ಲೆಕ್ಕಾಚಾರ ಬಿಟ್ಟು ಈ ಪ್ರೊಡಕ್ಷನ್ಗೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗದಂಗೆ ಈ ಕ್ವಾಲಿಟಿ ವೈಸ್ ಅಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಬರ್ಬೇಕಂತ ಹೋಗ್ತಾ ತುಂಬಾ ಹೈ ಬಡ್ಜೆಟ್ ಆಗುತ್ತೆ. ಆದ್ರೆ ಲೆಕ್ಕಾಚಾರ ಇಟ್ಟು ಲಿಮಿಟೆಡ್. ಸೊ ಲೈಟ್ಸ್ ಅಲ್ಲಿ ಏನಿದೆ ಸ್ವಲ್ಪ ಲೈಟ್ ಎಲ್ಲ ಕಮ್ಮಿ ಮಾಡ್ಕೊಂಡು ಶೂಟ್ ಮಾಡಿದೆ. 4 ಕ್ಯಾಮ್ರಾ, ಡ್ರೋನು, ಹಾಗೆ ಗಿಂಬಲ್, ಸುಮಾರು 4-5 ಕ್ಯಾಮ್ರಾ ತಗೊಂಡು ಶೂಟ್ ಮಾಡಿದೆ. ಸೊ ಟೆಕ್ನಿಕಲಿ ಏನೇ ಆಗಲಿ ಎಕ್ವಿಪ್ಮೆಂಟ್ಸ್ ಯಾವುದೂ ಇಲ್ಲ ಅಂತ ಹೇಳಿಲ್ಲ. ಹಾಗೆ ಸಿನಿಮಾ ಒಂದು ನೋಡಿದಿರ ಸಾಂಗ್ಗಳು ಈ ರಿಚ್ನೆಸ್ ಬರೋಕ್ಕೆ ಕಾರಣ ನಿರ್ದೇಶಕರು. ಅವರ ಜೊತೆ ಹೊಸದಾಗಿ ಮಾಡಿದ್ದಾರೆ ಅಂತ ಅವ್ರ ಜೊತೆ ನನಗೂ ಅವ್ರಿಗೂ ಒಂದು 10 ವರ್ಷದಿಂದ ಫ್ರೆಂಡ್ಶಿಪ್ ಇದೆ. ನಮಕರಮಲ್ಲಿ ಅವ್ರು ಬಂದು ಅಸೋಸಿಯೇಟ್ ಆಗಿ ಮಾಡ್ಬೇಕಾದ್ರೆ ಅವಾಗ ನೀವೇ DOP ಅಂತ ಅವತ್ತು ಹೇಳಿದ್ದು. ಅವ್ರ ಮಾತು ತಂಗತಿ ಈ ಸಿನಿಮಾ ನಮ್ಗೆ ಕೊಟ್ಟು ಸಿನಿಮಾ ಹೊರಗೆ ತೆಗಿದ್ರೆ ಅವ್ರು ಹೊಸರು ಅಂತ ನನಗೆ ಯಾವತ್ತೂ ಅನಿಸ್ಲಿಲ್ಲ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಕ್ಷಾ. ಸೊ ನಾನು ನನ್ನ ಜರ್ನಿನ ಸೀರಿಯಲಿಂದ ಸ್ಟಾರ್ಟ್ ಮಾಡಿದ್ದು.
ಇದಕ್ಕೂ ಮುಂಚೆ ನಾನು ಕನ್ನಡದಲ್ಲಿ 2 ಸೀರಿಯಲ್ ಹಾಗೆ ತೆಲುಗಲ್ಲಿ 2 ಸೀರಿಯಲ್ ಮಾಡಿದ್ದೀನಿ. ಆಮೇಲೆ ಕನ್ನಡದಲ್ಲಿ ಬೇಬಿ ಮಿಸ್ಸಿಂಗ್ ಅಂತ ಒಂದು ಸಿನಿಮಾ ಕೂಡ ಮಾಡಿದ್ದೀನಿ. ಸೊ ಇದು ನನಗೆ ಆ್ಯಕ್ಚುಲಿ ಒಂದು ತಾಯಿ ರೋಲ್ಗಿಂತ ಇದೊಂದು ಚಾಲೆಂಜಿಂಗ್ ರೋಲ್ ಅನ್ನೋದು ಅನಿಸ್ತು. ಸೊ ಹೌದು, ನೀವು ಹೇಳ್ದಂಗೆ ಅಲ್ಲಿ ಆ ಥರ ಕಾಣಿಸ್ತೀರಾ, ಇಲ್ಲಿ ಈ ಥರ ನಮ್ಮ ಡೈರೆಕ್ಟರ್ ಅಂತ ತೋರಿಸಿದ್ದಾರೆ. ಆ್ಯಂಡ್ ಅದರಲ್ಲಿ ನನಗೆ ಖುಷಿನೂ ಇದೆ, ಯಾಕಂದರೆ ನಾನು ಚಾಲೆಂಜ್ ಆಗಿ ತೊಗೊಂಡು ಮಾಡಿರೋದಕ್ಕೆ ಐ ಆಮ್ ಹ್ಯಾಪಿ ಫಾರ್. ಆ್ಯಕ್ಚುಲಿ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ಮಾಡ್ತಾ ನಾನೇ ನಿಜವಾಗ್ಲೂ ಒಂದು ತಾಯಿ ಅನ್ನೋ ಥರ ಫೀಲಿಂಗ್ ಬಂದ್ಬಿಡ್ತು. ಮಕ್ಳ ಜೊತೆ ಎಲ್ಲ ಇದ್ದು ಹಾಗೆ ನಂಗೆ ತುಂಬ ನಮ್ಮ ಅಮ್ಮನ ಜೊತೆ ಕನೆಕ್ಟ್ ಆಗ್ತಾ ಇತ್ತು. ಸೊ ಆ ಥರ ಇತ್ತದು. ಹಾಂ, ಇಲ್ಲ ರಿಹರ್ಸಲ್ ಏನಿಲ್ಲ, ಅಲ್ಲೇ ಸುಮ್ಮನೆ ಆನ್ ಸ್ಪಾಟ್ ಮಾಡಿದ್ದಷ್ಟೇ. ಅದೇನು ಸ್ವಲ್ಪ ಕನ್ಫ್ಯೂಸ್ ಆಗಿರುತ್ತೆ, ಯಾಕಂದರೆ ಒಂದು ಹಿಂಗಿಂಗ್ ಅನ್ಬೇಕು, ಇನ್ನೊಂದು ಸೈಡ್ ಈ ಥರ ಹೊಡಿತಾ ಇರಬೇಕು. ಬಟ್ ಮಾಡಿದ್ವಿ. ಸಾರಿ, ರಾಧಾರಮಣ ಅಂತ ಮಾಡಿದ್ದೆ, ಆಮೇಲೆ ಪುಟ್ಮಲ್ಲಿ ಅಂತ ಮಾಡಿದ್ದೆ ಕನ್ನಡದಲ್ಲಿ. ಆಕ್ಚುಲಿ ಈ ಗೆಟಪ್ ಬಂದ್ಬಿಟ್ಟು ನನ್ನ ಈ ಸಿನಿಮಾದ ಒಂದು ಪಾತ್ರದ ಗೆಟಪ್. ನಮ್ಮ ನಿರ್ದೇಶಕರು ಹೇಳಿದ್ರು, ಅಣ್ಣ ನೀವು ಈ ಗೆಟಪ್ಪಲ್ಲೇ ಆಡಿಯೋ ಫಂಕ್ಷನ್ ಇದು ನಮ್ಮ ಈ ಫಂಕ್ಷನ್ ಪ್ರೆಸ್ ಮೀಟ್ಗೆ ಅಂದರು. ಆ್ಯಕ್ಚುಲಿ ಈ ಕ್ಯಾರೆಕ್ಟ್ರು ನನಗೆ ನಮ್ಮ ಹರಿ ಕಾದಂಬರಿ ಬರೆದ್ಮೇಲೆ ಕರೆದ್ಬಿಟ್ಟು, ಅಣ್ಣ ಈಗೊಂದು ಸಿನಿಮಾ ಮಾಡ್ತಾ ಇದೀವಿ ಅಣ್ಣ, ಈ ಕಾದಂಬರಿನ ಮಗ್ಗಿ ಪುಸ್ತಕ ಅಂತ ಟೈಟಲ್ ನೀವೊಂದು ರೋಲ್ ಮಾಡ್ಬೇಕಣ್ಣ ಅಂತ ಹೇಳ್ದ. ಕತೆ ಹೇಳಿದ್ಮೇಲೆ ನನಗೂ ಅನಿಸ್ತು, ಹರಿ ಹೇಳಿರೋ ಕ್ಯಾರೆಕ್ಟ್ರು ನನಗೆ ಒಂಥರ ಡಿಫ್ರೆಂಟ್ ಆಗಿದೆ, ಒಂದು ಪ್ರಯತ್ನ ಪಡ್ಬೋದು. ಯಾಕಂದರೆ ನೆಗೆಟಿವ್ ಅನ್ನೋದಕ್ಕಿಂತ ಅದು ತುಂಬ ಸಿನಿಮಾ ಸ್ಟಾರ್ಟಿಂಗಲ್ಲಿ ಕ್ಲೈಮ್ಯಾಕ್ಸಲ್ಲಿ ಬರ್ತೀನಿ, ಸ್ಪೇಸ್ ಇತ್ತು ಒಂದು ಆ್ಯಕ್ಟಿಂಗ್ ಮಾಡೋಕ್ಕೆ, ಕ್ಯಾರಿ ಆದೆ ಈ ಸಿನಿಮಾಗೆ ನಾನು. ಮತ್ತು ಹರಿ ಬಗ್ಗೆ ಹೇಳಬೇಕು ಅಂದರೆ, ಈ ಸಿನಿಮಾ ಮಾಡೋಕ್ಕೆ ಅವನು ಎಷ್ಟು ಕಷ್ಟಪಟ್ಟಿದ್ದಾನೋ ಆ್ಯಕ್ಚುಲಿ ನಮ್ಮ ಟೀಮ್ಗೆ ಗೊತ್ತು. ಅವನು ಒಂದು ಮಾತು, ಆ್ಯಕ್ಚುಲಿ ಈ ಸಿನಿಮಾ ಪ್ರೊಡ್ಯೂಸರ್ ಇದ್ದಾಗ ಅವನು ಪ್ರೊಡ್ಯೂಸರ್ ಹಂಟ್ ಮಾಡ್ತಿದ್ದ. ತುಂಬ ಆರ್ಟಿಸ್ಟು, ರಮಾನಂದ್ ಸರು, ಮೇಡಮು ಎಲ್ಲ ಫಿಕ್ಸ್ ಆದ್ಮೇಲೂ ತುಂಬ ಕಡೆ ಹೋದ್ಮೇಲೆ ಅವನಿಗೆ 2-3 ಕಡೆ ಆರ್ಟಿಸ್ಟೇ ಚೇಂಜ್ ಮಾಡಿ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ, 2 ಅಲ್ಲ 3 ಹಾಕ್ತೀನಿ, ಕ್ಯಾರೆಕ್ಟರ್ ವೈಸ್ ನಾನು ಹೇಳಿದ್ದು ಹಾಕಿ ಅಂದ್ರೂ ಕೂಡ ಹರಿ ಕೊಟ್ಟು ಮಾತು ತಪ್ಪದೆ, ಇಲ್ಲ ಸರ್ ಬೇಕಾದ್ರೆ ನೆಕ್ಸ್ಟ್ ಸಿನಿಮಾ ಮಾಡೋಣ ಅಂದ್ಬಿಟ್ಟು ಈ ಸಿನಿಮಾನ ಅವ್ನು ಕಷ್ಟಪಟ್ಟು ಯತಿರಾಜ್ ಸರ್ನ ಭೇಟಿಯಾಗಿ ಆಮೇಲೆ ಕ್ಯಾರಿ ಮಾಡಿ ಸಿನಿಮಾ ಮುಗಿಸಿದ್ದೀವಿ. ಮತ್ತೆ ಈ ಸಿನಿಮಾದಲ್ಲಿ ಸಾಂಗ್ ನೋಡಿದ್ರೆ ಪ್ರತಿಯೊಬ್ಬರು, ಆ ಸಾಂಗಲ್ಲಿ ನಮ್ಮ DOP ಸರ್ ನಂದಣ್ಣ ಅವ್ರ ಕೈ ಚಳಕ ಎತ್ಕಾಣುತ್ತೆ. ಇಡೀ ಸಿನಿಮಾದಲ್ಲೂ ಅವರ ಪ್ರತಿ ಫ್ರೇಮಲ್ಲೂ ಅವರ ಕೆಲಸ ಎತ್ಕಾಣುತ್ತೆ. ಮತ್ತೆ ಈ ಸಿನಿಮಾದಲ್ಲಿ 17 ಸಿಂಗರ್ಸ್ ಹಾಡಿದ್ದಾರೆ, ಅದೊಂಥರ ಖುಷಿ. ಕೀರವಾಣಿ ಸರ್ ಹಾಡಿದ್ದಾರೆ ಅಂತ. ಸರ್ ಅದು ಕ್ಯಾರೆಕ್ಟ್ರು ಹರಿ ನಂಗೆ ನರೇಶನ್ ಕೊಟ್ಟ, ಅಣ್ಣ ನಿಮ್ದು ಈ ಥರ ಒಂದು ಕ್ಯಾರೆಕ್ಟರ್ ಇರುತ್ತೆ ಅಂದರೆ ಈ ಸಿನಿಮಾ ಬಂದ್ಬಿಟ್ಟಣ ಒಂದು ರೀತಿ ಆರ್ಟ್ ಕಮ್ ಕಮರ್ಷಿಯಲ್, ಅಂದ್ರೆ ಬ್ರಿಡ್ಜ್ ಮೂವಿ ಥರ. ಫಸ್ಟ್ ಶಂಕರ್ನಾಗ್ ಸರ್ ಮಾಡ್ತಿದ್ದಾರೆ ನಮ್ಮ ಮೂವೀಸ್, ಆ ಟೈಪಲ್ಲಿ ಆರ್ಟ್ ಕಮ್ ಕಮರ್ಷಿಯಲ್ ಬ್ರಿಡ್ಜ್ ಮೂವಿ ಥರ ಅಂತ ಹೇಳಿದ್ದ ನನಗೆ. ಮತ್ತು ಆರ್ಟ್ ಅಂದರೆ 4 ಡೈಮೆನ್ಷನ್ ಹೋಗುತ್ತಣ್ಣ. ಒಂದು ಮಕ್ಕಳು ಸ್ಟೋರಿ ಒಂದು ಹೋಗುತ್ತೆ, ಮತ್ತು ಮೇಡಮ್ ಅವ್ರದ್ದೊಂದು ಸ್ಟೋರಿ ಹೋಗುತ್ತೆ, ನನ್ನೊಂದು ಹೋಗುತ್ತೆ. 4 ಆಯಾಮ ಬಂದು ಕೊನೆಗೆ ಒಂದು ಜಾಗದಲ್ಲಿ ಸೇರುತ್ತೆ. ಆ ಪಾತ್ರದಲ್ಲಿ ನನ್ನ ಹೇಳಿದಣ್ಣ ನೀವು ಒಂಥರ ಕಮರ್ಷಿಯಲ್ ಆಗಿರುತ್ತಣ್ಣ, ಓವರ್ ಆಲ್ ಸಿನಿಮಾ ಸ್ಟಾರ್ಟ್ ಆಗೋದು. ಈಗ ನಮ್ಮ ಟೈಟಲ್ ನಂಬರ್ ನೋಡೋಲ್ಲ, ಆ ನಂಬರಲ್ಲಿ ಸಿನಿಮಾ ಸ್ಟಾರ್ಟ್ ಆಗುತ್ತೆ, ಅದು ನನ್ನಿಂದನೇ ಸ್ಟಾರ್ಟ್ ಆಗುತ್ತೆ, ಕ್ಲೈಮ್ಯಾಕ್ಸಲ್ಲಿ ಎಂಡ್ ಆಗುತ್ತೆ. ಆ ಓವರ್ ಆಲ್ ಅಲ್ಲಿ ನಿಮ್ಮಿಂದ ನಡೆಯುವಂಥ ಕತೆ ಅಣ್ಣ ಅಂತ ಹೇಳ್ದ. ಅದು ಚಾಲೆಂಜಿಂಗ್ ಅನಿಸ್ತು. ಮತ್ತು ಕ್ಲೈಮ್ಯಾಕ್ಸಲ್ಲಿ ತುಂಬ ಪ್ರೀ ಕ್ಲೈಮ್ಯಾಕ್ಸಲ್ಲಿ ತುಂಬ ಸ್ಪೇಸ್ ಇದೆ ಆ್ಯಕ್ಟ್ ಮಾಡೋಕ್ಕೆ ನನಗೆ. ಅವ್ನು ಹೇಳಿದಾಗ ಆ ಸ್ಟೋರಿನೂ ಚೆನ್ನಾಗಿತ್ತು. ಅವ್ನು ಪ್ರತಿಯೊಂದು ಕಾದಂಬರಿ ಓದಿದ್ದೆ, ಅವ್ನು ಹೇಳಿದಾಗ ಪ್ರತಿಯೊಂದೂ ಮಾಡ್ಬೋದು ಅಂತ ಒಪ್ಕೊಂಡಿದ್ದಾಳೆ. ಅಣ್ಣ ಇಲ್ಲ, ಯಾವ ಪಾತ್ರ ಕೊಟ್ಟರು ಮಾಡೋಣ ಅಂತ, ಕಲಾವಿದ ಯಾವುದೇ ಪಾತ್ರ ಬಂದು ಚಾಲೆಂಜ್ ಆಗಿ ಸ್ವೀಕರಿಸೋಣ, ಮಾಡ್ಬೋದು ಅಂತ ಆಸೆ ಇದೆ. ಅಂತಂದ್ರೆ ನಮಗೆ ಕ್ಯೂರಿಯಾಸಿಟಿ ಹುಡ್ತಾ ಇರುತ್ತೆ. ಸಿನಿಮಾ ಇಂಟರ್ವಲ್ ಬರೋಷ್ಟು ಕ್ಯೂರಿಯಾಸಿಟಿ ಏನಾಗುತ್ತೆ ಮುಂದೆ ಅಂತ ಕ್ಯೂರಿಯಾಸಿಟಿ ಹುಟ್ಟುತ್ತೆ. ಸೆಕೆಂಡ್ ಹಾಫಲ್ಲೂ ಅಷ್ಟೇ, ಮುಂದೆ ಏನಾಗುತ್ತೆ, ಹುಡುಗಿ ಏನು ಮಾಡ್ತಾಳೆ. ಮತ್ತೆ ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಈ ಸಿನಿಮಾದ ಮೊಬೈಲಿಂದ ಪ್ಲಸ್ಸು ಮೈನಸ್ ಎರಡೂ ಇದೆ. ಪ್ಲಸ್ಸಲ್ಲಿ ಏನು ಒಳ್ಳೇದಾಗುತ್ತೆ, ಏನು ಕೆಟ್ಟದಾಗುತ್ತೆ ಎರಡೂ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಮತ್ತೆ ಈ ಒಂದು ಮೊಬೈಲ್ಗೋಸ್ಕರ ಫ್ಯಾಮಿಲಿ ಹಿಂಗೆ ಕಷ್ಟಪಡೋದು ಅಂತ ತೋರಿಸ್ತಾರಲ್ಲ, ಅದು ತುಂಬ ನಾಟುತ್ತೆ ಮನಸ್ಸಿಗೆ. ಅಂದರೆ ಈ
ಕನೆಕ್ಟಿವಿಟಿ ಹೆಂಗಿದೆ ಅಂದರೆ, ಈಗ ಈ ಸಿನಿಮಾ ನೋಡಿದ್ರಣ, ಈಗ ಕೆಲವ್ರಿಗೆ ಸಿನಿಮಾ ನೋಡಿದಾಗ ಅನಿಸುತ್ತೆ ಎಲ್ಲರೂ ಕನೆಕ್ಟ್ ಆಗುತ್ತೆ ನೋಡಿದವ್ರಿಗೆ. ಅಂದರೆ ಈ ಕೊರೋನಾ ಟೈಮಲ್ಲಿ ಅವ್ರಿಗೆ ಪ್ರಾಬ್ಲಮ್ ಆಗಿರುತ್ತಲ್ಲ ಕೆಲವು ಸಮಸ್ಯೆಗಳು, ಅವ್ರಿಗೆ ಅನಿಸುತ್ತೆ ಓ ನನ್ನ ಲೈಫಲ್ಲಿ ಆಗಿತ್ತು ಅಂತ. ಆ ಪ್ರತಿಯೊಂದು ಅನಿಸುತ್ತೆ ಈ ಸಿನಿಮಾ ಕನೆಕ್ಟ್, ಪ್ರತಿಯೊಬ್ಬರು ಕನೆಕ್ಟ್ ಆಗೇ ಆಗ್ತಾರೆ ಈ ಸಿನಿಮಾಗೆ. ಅಲ್ಲ ಕಾರಣ ಅಲ್ಲ, ತುಂಬ ಜನ ಅವ್ರವ್ರು ಬ್ಯುಸಿ ಇದ್ದಾರೆ. ಡೈರೆಕ್ಟ್ ಎಲ್ಲರಿಗೂ ಅಪ್ರೋಚ್ ಮಾಡಿದ್ದೀವಿ, ಫ್ರೀ ಇರೋರು ಬಂದಿದ್ದಾರೆ. ಹಾಂ ಅಣ್ಣ, ಈಗ ಹರಿ ನಂಗೆ ಯಾವಾಗಲೂ ಹೇಳ್ತಾ ಇರೋರು, ನಮ್ಮ ನಮಖರ ಮಾಡಿದಾಗೂ ಕೆಲವೊಂದ್ಸಲಿ ನಾವು ಆ್ಯಕ್ಟ್ ಮಾಡ್ಬೇಕು ಕೆಲವೊಂದು ವಿಷಯ ಹೇಳ್ತಿದ್ದೆ. ಅವ್ನು ಹೇಳೋರು ಅಣ್ಣ ಇಲ್ಲ ನಾನು ನೀವೇನೋ ಡೈರೆಕ್ಷನ್ ಅಟ್ಲೀಸ್ಟ್ ನಿಮ್ಗೆ ಇದ್ದಿದೆ ಅಂದಾಗ ಈ ಸಿನಿಮಾ ಬಂದು ಒಪ್ಕೊಂಡಾಗ ಹೇಳ್ದ ಅಣ್ಣ ನೀವು ಆ್ಯಕ್ಟಿಂಗ್ ಡೈರೆಕ್ಷನ್ ವರ್ಕ್ ಮಾಡೋ ಅಂದಾಗ ಈ ಸಿನಿಮಾದಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ವರ್ಕ್ ಮಾಡಿದೆ, ಇಡೀ ಸಿನಿಮಾ ವರ್ಕ್ ಮಾಡಿದೆ. ಇಲ್ಲ ನೋಡೋಣ, ಆ ಥರ ಏನಿಲ್ಲ. ಅಟ್ಲೀಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಆಗಲಿ, ನಮಗೂ ಸಿನಿಮಾ ಬಗ್ಗೆ ಗೊತ್ತಿದ್ರು ಇನ್ನೂ ಗೊತ್ತಾಗುತ್ತಲ್ಲ ಈ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ಅಂತ ವರ್ಕ್ ಮಾಡಿದ್ರು. ಈ ಸಿನಿಮಾದ ಕಂಟೆಂಟ್ ನೋಡಿದೆ ನಾನು. ಈ ಸಿನಿಮಾ ರಿಲೀಸ್ ಆದ್ಮೇಲೆ ಒಂದಷ್ಟು ಆಫರ್ಗಳು ನಿಮಗೆ ವಿಲನ್ ಆಗಿ ಕ್ಯಾರೆಕ್ಟರ್ ಬರ್ತಾರೆ. ನಿಮ್ಮ ಹೈಟಿಗೆ ರೈಟ್ ಟೈಮ್ ಅನ್ಸುತ್ತೆ, ಆ ಥರ ಬಂದರೆ ಯಾವುದು ಬಿಡಕ್ಕೆ ವಿಲನ್ ಆಗಿ. ಥ್ಯಾಂಕ್ ಯು ಸರ್, ಸಜೆಷನ್. ಥ್ಯಾಂಕ್ ಯು ಸರ್, ಯಾವುದೇ ಬಂದರು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾನೆಟ್ಟಲ್ಲಿ ಸಿನಿಮಾದಲ್ಲಿ ಒಂದು ವಿಶಿಷ್ಟವಾದ ಒಂದು ಪಾತ್ರ ಮಾಡಿದ್ದಾನೆ. ಯಾಕಂದರೆ ಒಂದು IQ ಲೆವೆಲ್ ಅಂದರೆ ನನ್ನ ರಿಯಲ್ ಲೈಫಿನ ಆಪೋಸಿಟ್ ಕ್ಯಾರೆಕ್ಟರ್ ಅದು. IQ ಲೆವೆಲ್ ಹೈ ಇರೋ ಅವನು. ಹಾಗೆ ಒಂದು ಹ್ಯುಮಿನಿಟಿ ಡಿಸಾರ್ಡರ್ಸ್ ಅಂತ ಎಂಥದ್ದೊಂದು ನಾಲಿಗೆಗೂ ಬರಲ್ಲ ನನಗೆ ಅಂತ ಒಂದು ಸೀಕಿರುತ್ತೆ ನನಗೆ. ಬರೀ ಬಲೂನ್ ಬಾಯ್ ಅಂತ ಹೇಳ್ತಾರೆ. ಸೊ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾನೆ. ತುಂಬ ಉಸಿರುಗಟ್ಟಿ ಶೂಟಿಂಗ್ ಮಾಡಿರುವಂಥದ್ದು. ಒಂದು ಬಲೂನ್ ಒಳಗೆ, ಆಮೇಲೆ ಒಂದು ಪ್ರಾಪರ್ಟಿಯಲ್ಲಿ ಇತ್ತು ನನಗೆ ಮಾಸ್ಕು, ಆಕ್ಸಿಜನು, ರಿಯಲ್ ಆಕ್ಸಿಜನು ಬರ್ತೈತೆ ಅದರೊಳಗಿಂದ. ಸೊ ತುಂಬ ಖುಷಿಯಿಂದ ಮೂಡಿ ಬಂದಿದೆ, ಚಂದ ಮೂಡಿ ಬಂದಿದೆ. ಇನ್ನು ನೀವೇ ಹೇಳಬೇಕು ಸಿನಿಮಾ ನೋಡಿ. ರಿಯಲ್ ಲೈಫಿಗೆ ಅಪೋಸಿಟ್ ಅಂದ್ರೆ ದಡ್ಡನ ರಿಯಲ್ ಲೈಫಲ್ಲಿ ಹಾಗೆ ಹೇಳಿದ್ರೆ ಖಂಡಿತ ಅಲ್ಲ, ಖಂಡಿತ ಅಂದರೆ ಸುಳ್ಳು ಹೇಳ್ಬಾರ್ದಲ್ಲ. ಈಗ ಆಲ್ರೆಡಿ ಎಲ್ರಿಗೂ ಗೊತ್ತು. ಅದು ನೋಡಿ ಹೆಸರು ಮಾಡಿದ್ದು ಅದರಲ್ಲೇ, ನಾನು ದಡ್ಡ ಅಂತ ಇದರಲ್ಲೇ ಹೆಸರು ಮಾಡಿದ್ದು, ಬೇರೆ ಏನಿಲ್ಲ. ನಂದು ಈಗ ಅದೇ ಟೀಚರಿಗೆ ಅವ್ರಿಗೆ ನೋಡಿ ಸಾಕಾಯ್ತು. ನಾನು ಆಗೀಗ ಅದೇ ಕಳೆದ ವರ್ಷ ಅವರಿಗೆ ಚಡ್ಡಿ ಆಗ್ತಾ ಇದ್ದೆ ನಾನು. ಅವರು ಟೀಚರ್ ನೋಡಿ ಹೇಳಿದ್ರು, ನಿನ್ನ ಚಡ್ಡಿಯಲ್ಲಿ ನೋಡಿ ಸಾಕಾಯ್ತು, ನೀ ಬೆಳೀತಾ ಇದ್ದಿ, ಬರೀ ಅದೇ ಚಡ್ಡಿಯಲ್ಲಿ ಇದ್ದೀನಿ ನೀನು, ವರ್ಷ ಎಷ್ಟಾಯ್ತು ನಿಂದ ಚಡ್ಡಿಲಿ, ಪ್ಯಾಂಟ್ ಹಾಕಿ ಮಗ ಪಾಸ್ ಮಾಡ್ತೀನಿ ಅಂತ ಪಾಸ್ ಮಾಡ್ಕೊಂಡು ಈಗ 10ನೇ ಕ್ಲಾಸಲ್ಲಿ ಇದೆ ನಾನು. ಕೆಲವು ಎಕ್ಸ್ಟ್ರಾ ಪ್ರಿಪ್ರೇಷನ್ಸ್ ಅಂದ್ರೆ ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ಇದೆಲ್ಲ ಒಂದು 15 ಡೇಸ್ ನಾನು ಏನೇನು ಕೆಲಸ ಮಾಡ್ತಾ ಇರ್ತೀನಿ, ನಾವು ವಿಡಿಯೋ ಮಾಡೋದು ನಮ್ಮ ಡೈರೆಕ್ಟರ್ ಸರ್ಗೆ ಶೇರ್ ಮಾಡೋದು, ಈ ಥರ ಒಂದು 15 ಡೇಸ್ ಆ ಥರ ಮಾಡಿದ್ವಿ. ಸೊ ಎಲ್ಲರೂ ಕೂಡ ತುಂಬಾ ಹಾರ್ಡ್ ವರ್ಕ್ ಮಾಡಿ ಕಷ್ಟಪಟ್ಟು ಇಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದೀವಿ. ಎಲ್ಲರೂ ಮಿಸ್ ಮಾಡದೆ ನಮ್ಮ ಮಗಿ ಪುಸ್ತಕ ಚಿತ್ರನ ನೋಡಿ ಇದೇ ಫೆಬ್ರವರಿ 13ಕ್ಕೆ ರಿಲೀಸ್ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನೀಗ ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಇದ್ದೀನಿ ಸರ್. ಇಲ್ಲ ಸರ್, ಮಗ್ಗಿ ಪುಸ್ತಕ ಚಿತ್ರಕ್ಕೆ ಬಂದ್ಮೇಲೆ ನಾನು ಅದೆಲ್ಲ ಕಲ್ತಿದ್ದು. ಹೌದು ಸರ್. ನಾನು ಅಡಿಗ ಆರ್ಟ್ಸ್ ಅಕಾಡೆಮಿಯಲ್ಲಿ ಆಕ್ಟಿಂಗ್ ಕಲಿತಿದ್ದೆ ಸರ್. ಅದರಿಂದ ನನಗೆ ಇಲ್ಲಿ ಆಪರ್ಚುನಿಟಿ ಸಿಕ್ತು. ಹೀಗೆ ಏನೋ ಒಬ್ರು ಮುಖಾಂತರ ಮೂರ್ತಿ ಸರ್ ಅವ್ರು ಕಾಲ್ ಮಾಡಿದ್ರು, ಈ ಥರ ಮಗಿ ಪುಸ್ತಕ ಅಂತ ಚಿತ್ರ ಮಾಡ್ತಾ ಇದ್ದೀವಿ, ಒಂದ್ಸರಿ ಬಂದು ಆಡಿಷನ್ ಕೊಟ್ಟೋಗಿ ಅಂತ. ಸೊ ನನ್ನನ್ನು ನೋಡಿ, ಅದೇ ನಾನು ಹೇಳಿದ್ನಲ್ಲ ಸರ್ ಆಗಲೇ 416 ಮೆಂಬರ್ಸ್ ಆಗೋಗಿದ್ರು. ಎಲ್ಲ ಕ್ಯಾರೆಕ್ಟರ್ಸ್ ಆಗೋಗಿದೆ, ಅವನಿ ಕ್ಯಾರೆಕ್ಟರ್ ಅನ್ನೋ ಮಾತ್ರ ಇನ್ನೂ ಬ್ಯಾಲೆನ್ಸ್ ಇದೆ ಅಂತ ನಮ್ಮ ನಿರ್ದೇಶಕರು ಅವತ್ತು ನೋಡಿ ಮಾರನೇ ದಿನನೇ ಕಾಲ್ ಮಾಡಿದ್ರು, ಈ ಥರ ಸೆಲೆಕ್ಷನ್ ಆಗಿದೆ ಅಂತ. ಸೊ ಅದು ಒಂದು ಖುಷಿ ಸರ್. ಬರ್ತಾ ಇದೆ, ನೆಕ್ಸ್ಟ್ ಹೇಳ್ತೀವಿ. ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಾ ಸಿರಿತನಕ್ಕೆ ಸವಾಲ್ ಪ್ರತಿಮಾ ಈ ರೀತಿಯಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಾ ಬಂದಂತಹ ಸಂದರ್ಭದಲ್ಲಿ ಡೈಲಾಗ್ ಸಿಕ್ಕಿದ್ದು ನನಗೆ ನಮ್ಮ ರಮೇಶ್ ಅರವಿಂದ್ ಅವರು
ನನ್ನ ಧೀರೇಂದ್ರ ಗೋಪಾಲ್ ಅವ್ರ ಜೊತೆಯಲ್ಲಿ ವಿಜಯ್ ರೆಡ್ಡಿ ಅವರಿಗೆ ಪರಿಚಯ ಮಾಡಿ ಕೆಂಪು ಗುಲಾಬಿಯಲ್ಲಿ ಪಾತ್ರಗಳನ್ನು ಕೊಟ್ಟರು. ಅಲ್ಲಿಂದ ಪಾತ್ರಗಳನ್ನು ಮಾಡ್ತಾ ಬಂದೆ. 350 ಚಲನಚಿತ್ರಗಳಲ್ಲಿ ಪಾತ್ರ ಮಾಡಿದೆ. ಆದರೆ ಇಲ್ಲಿ ಒಂದು ಸೀರಿಯಲ್ ಅಲ್ಲಿ ಪಾತ್ರ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ನಾರಾಯಣ ಗುರು ದರ್ಶನದಲ್ಲಿ ನಮ್ಮ ಹರಿವರಸ ನಮ್ಮ ಪರಿಚಯ ಆದರು. ಪರಿಚಯ ಹಾಗೆ ಉಳ್ಕೊಳ್ತು. ಹಾಗೆ ನನ್ನ ಆಫೀಸ್ ಹತ್ರ ಬರ್ತಾ ಇದ್ರು. ನಾನು ನಾಟಕದಲ್ಲಿ ಸಿನಿಮಾದಲ್ಲಿ ನಿರಂತರವಾಗಿ ತೊಡಗಿಸ್ಕೊಂಡಿದ್ದೆ. ಒಂದು ಕಾದಂಬರಿ ತಗೊಂಡು ಬಂದ್ರು, ಓದಿದ್ಮೇಲೆ ಬೆನ್ನುಡಿ ಬರೀರಿ ಅಂತ ಹೇಳಿದ್ರು. ಬೆನ್ನುಡಿ ಬರೆದೆ, ಬಹಳ ಅತ್ಯುತ್ತಮವಾಗಿ ಬರೆದಿದ್ರು. ನನಗೆ ಓದುವ ಅಭ್ಯಾಸ ಇವತ್ತು ಇದೆ. ದಿನಕ್ಕೊಂದು 30 ಪುಟ ಓದ್ಬಿಟ್ಟೆ ಮಲಗೋದು. ಓದ್ದೆ, ಬಹಳ ಚೆನ್ನಾಗಿದೆ ಅಂತ ಹೇಳಿದೆ. ಆಮೇಲೆ ಪಾತ್ರಗಳನ್ನ ಎಲ್ಲ ಇದ್ ಮಾಡ್ತಿರೋ. ನನಗೆ ಯಾವ ಪಾತ್ರ ಕೊಡ್ತಾರೆ ನನ್ಗೆ ಗೊತ್ತಿಲ್ಲ. ದೊಡ್ಡ ಪಾತ್ರ ಇದು, ನಾನು ನಿರೀಕ್ಷೆನೆ ಮಾಡಿರ್ಲಿಲ್ಲ. ಅಷ್ಟು ದೊಡ್ಡ ಪಾತ್ರವನ್ನ ನನ್ನ ಕೈಲಿ ಮಾಡಿಸಿದ್ದಾರೆ. ಮೊದಲನೇದಾಗಿ ಇಲ್ಲಿ ಒಂದು ಎಷ್ಟು ಕಷ್ಟ ಆಯ್ತು ಅಂತ ಹೇಳಿದ್ರೆ, 1.5 ತಿಂಗಳು ಮಗುವನ್ನ ಇಟ್ಕೊಂಡು 2 ದಿನ ಮಳೆಯಲ್ಲಿ ನಾನು ಆಕ್ಟ್ ಮಾಡಬೇಕು. ಹೆಂಗ್ ಗೆಟಪ್ ಅವಾಗ ಬಹಳ ಕಷ್ಟ ಆಗೋದು. ಮಗು ಮೇಲೆ ನೀರು ಬಿದ್ದುಬಿಟ್ರೆ ಕಷ್ಟ. ಅದು 2 ದಿನ ಮಾಡಿದೆ. ಆ ನಂತರದಲ್ಲಿ ಮಾಮೂಲಿ ಈಗ 71 ಇಯರ್ಸ್ ಆದ್ರೂ ಅದೇ ರೀತಿ ಪಾತ್ರಧಾರಿಗೆ ಬಂದೆ. ಅವನಿಗೆ ತಾತನಾಗಿ ತುಂಬಾ ಏನೋ ಒಂಥರ ಭಯ ಆಗೋದು. ಆದ್ರೆ ಡೈರೆಕ್ಟರ್ ಒಂದು ಆಕ್ಟಿವಿಟೀಸ್ ನೋಡಿ ನನಗೆ ಏನನ್ನಿಸ್ತು, ಎಲ್ಲ ಶೂಟ್ ಬೆಳಗ್ಗೆ 6 ಗಂಟೆಗೆ ಫಟ್ ಶಾಟ್ ಆಗೋದು. ಒಂದು 10-12 ಜನ ಸಹಾಯಕರು, ಸಹ ನಿರ್ದೇಶಕರು ಎಲ್ಲರೂ ಇರೋರು. ಎಲ್ಲರನ್ನು ಕರ್ಕೊಂಡು ಒಂದು ಗುಡ್ಡೆ ಹಾಕಿದ್ರೆ 6 ಗಂಟೆಗೆ ಫಟ್ ಶಾಟ್ ತೆಗಿಯೋರು. ಖುಷಿ ಆಗೋದು. ಶೂಟಿಂಗ್ ಮುಗಿದ ಮೇಲೆ ಇವರು ರಾತ್ರಿ 1:30-2 ಗಂಟೆ ಮೇಲೆ ಮತ್ತೆ ವರ್ಕ್ ಮಾಡ್ತಾ ಕೂತಿರೋರು. ನಾನು ಇದೇನ್ ಸಾರ್ ಇದು, ಶೂಟಿಂಗ್ ಮುಗಿದ ಮೇಲೆ ಮಾಡ್ತಾ ಇದ್ದೆ, ನಾಳೆ ಬೆಳಗ್ಗೆಗೆ ಪ್ರಿಪರೇಷನ್ ಮಾಡಬೇಕಲ್ಲ ಅಂತ ಮಾಡ್ತಾ ಇರೋರು. ಇದು ನಾನು ಹೊಸ ರೀತಿಯಲ್ಲಿ ಅವರನ್ನ ಕಂಡಿದ್ದು ನಾನು. ಆನಂತರ ಏನಪ್ಪಾ, ಈ ಸಿನಿಮಾದಲ್ಲಿ ಬಹಳ ಈ ಹಿಂದಿನ ಸಿನಿಮಾಗಳಲ್ಲಿ ಏನಿರೋದು ಬಡ್ಜೆಟ್ ಇರ್ತಿರಲಿಲ್ಲ, ಸಬ್ಜೆಕ್ಟ್ ಇರೋದು. ಇಲ್ಲಿ ಬಡ್ಜೆಟ್ ದೊಡ್ಡದಾಗಿದೆ, ಸಬ್ಜೆಕ್ಟ್ ಡಬಲ್ ಆಗಿದೆ. ಎಲ್ರಿಗೂ ಇಷ್ಟವಾಗುತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ಇವತ್ತಿನ ಜನರೇಷನ್ ಬೇಕಾಗಿರೋದೇನೋ ಎಜುಕೇಶನ್, ಆನ್ಲೈನ್ ಎಜುಕೇಶನ್ ಬೇಕೇ ಬೇಕು. ಇಲ್ಲಿ ಆನ್ಲೈನ್ ಎಜುಕೇಶನ್ ಇದೆ. ಜೊತೆಗೆ ತಾಯಿಯೇ ಮೊದಲನೇ ಗುರು, ಒಪ್ಕೊಳ್ಳೇಬೇಕು ಎಲ್ರು. 2ನೇ ಗುರು ಯಾರು, ಮೇಷ್ಟ್ರು, ಅದನ್ನು ಒಪ್ಪಲೇಬೇಕು. 3ನೇ ಗುರು ಯಾರು, ಮೊಬೈಲು. ಇದರಿಂದಾನೇ ಬಂದಿರೋ ಸಂಕಷ್ಟ. ಈಗ ಇವತ್ತಿನ ದಿನ ಜನರೇಷನ್ಗೆ, ನಾಟ್ ಇನ್ ಕರ್ನಾಟಕ, ಇಂಡಿಯಾ, ವರ್ಲ್ಡ್ ವೈಡ್, ಲೆಟ್ರಿನ್ಗೆ ಹೋಗ್ಬೇಕಾದ್ರೆ ನಾವು ಹಿಡ್ಕೊಂಡು ಓಡಾಡ್ತೀವಿ, ಅಷ್ಟು ಮುಂದುವರೆದು ಬಿಟ್ಟಿವಿ. ಆದರೆ ಇದರಲ್ಲಿ ಮೊಬೈಲ್ನ ಯಾವ ರೀತಿ ಉಪಯೋಗಿಸ್ಬೇಕು, ಒಂದು ಬಡತನದ ಹುಡುಗಿ ಮೊಬೈಲ್ನ ಯಾವ ರೀತಿ ಉಪಯೋಗಿಸ್ಕೊಂಡು ಎಜುಕೇಶನ್ ಅಲ್ಲಿ ತೊಡಗಿಸ್ಕೋಬೇಕು ಅನ್ನೋದನ್ನ ಇಲ್ಲಿ ಹೇಳುತ್ತೆ. ವಾಟ್ ಈಸ್ ಎಜುಕೇಶನ್? ಎಜುಕೇಶನ್ ಅಂದ್ರೇನು? ಗೊತ್ತಿದ್ದವರು ಗೊತ್ತಿದ್ದೇ ಇರೋರಿಗೆ ಗೊತ್ತು ಮಾಡಿಸ್ಬೇಕಾದ್ರನ್ನ ಗೊತ್ತಾಗ್ಸೋದು ಎಜುಕೇಶನ್. ಅದನ್ನ ಸಂಪೂರ್ಣವಾಗಿ ಎಲ್ಲಾ ಕಲಾವಿದರಿಗೇನು ಅತ್ಯುತ್ತಮವಾದ ಅಭಿನಯವನ್ನು ತೆಗೆಸಿ ಬಿಟ್ಟು ಮಾಡಿಸ್ತಾ ಇದಾರಲ್ಲಪ್ಪ ಅಂತ ಆಶ್ಚರ್ಯ ಆಯ್ತು. ಒಂದೇ ಒಂದು ಹೇಳ್ಬೇಕು ಅಂದ್ರೆ 4 ನಿಮಿಷ ಸಿಂಗಲ್ ಟೇಕ್ ಅಲ್ಲಿ ಒಂದು ಡೈಲಾಗ್ ಬೇರೆ ಇತ್ತು. ಒಬ್ಬೊಬ್ಬ ನನಗೆ ಬಹಳ ಭಯ ಆಗೋಯ್ತು. ಏನಪ್ಪಾ ಇಟ್ಕೊಂಡೆ ಅಂದ್ರೆ ಒಂದೇ ಟೇಕ್ ಆಯ್ತು. ಅಂದ್ರೆ ಸಿನಿಮಾದಲ್ಲಿ ಏನಪ್ಪಾ ಅಂತಂದ್ರೆ ಎಜುಕೇಶನ್ ಮತ್ತೆ ಆನ್ಲೈನ್ ಎಜುಕೇಶನ್ ಬಗ್ಗೆ ಎಲ್ಲ ಯುವಕರು ಯುವತಿಯರಿಗೂ ಎಲ್ರಿಗೂ ಈ ಮಗ್ಗಿ ಪುಸ್ತಕ ಒಂದು ಪಾಠ ಆಗುತ್ತೆ.